ನಮಸ್ಕಾರ. ಆರುಷ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿವಸ ನಾವು ತಪಸ್ಯ ಮೀಡಿಯಾದ ಮೂಲಕ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀವಿ. ಈ ಕಡೆ ನೀವು ಒಂದು ಪೋಸ್ಟರ್ ನೋಡ್ಬೋದು. ಇದು ನಾವು ದೇವ್ರ ಮನೆ ಬೆಟ್ಟದಲ್ಲಿ ಚಿತ್ರೀಕರಣ ಮಾಡಿದಂಥ ನಮ್ಮ ಚಿತ್ರದ ಒಂದು ಹಾಡಿನ ತುಣುಕು. ತುಂಬ ಚೆನ್ನಾಗಿ ಬಂದಿದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದನ್ನು ನೋಡೋದಕ್ಕೆ ನೀವು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು. ಆವಾಗ ನೀವು ಖಂಡಿತ ಖುಷಿ ಪಡ್ತೀರಾ. ಇನ್ನು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕೊನೆ ಸ್ಕೆಡ್ಯೂಲ್ ಏನಿತ್ತು ಬಾಳೂರು ಮತ್ತು ಕೊಟ್ಟಿಗೆಹಾರದಲ್ಲಿ, ಅದರ ಬಗ್ಗೆ ಹೇಳ್ತೀನಿ ಅಂತ. ಅದಕ್ಕೂ ಮೊದಲು ನಾನು ಒಂದೆರಡು ವಿಷಯಗಳನ್ನು ಹೇಳಬೇಕು. ಒಂದು, ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್, ಅದರಲ್ಲೂ ಈ ಸಿನಿಮಾ ನಿರ್ಮಾಣದಲ್ಲಿ ಅಂತ ಹೇಳೋದಾದರೆ, ನಾನು ನಿಮ್ಗೆ ಹೇಳಿದೆ ಒಂದು ಲಾಸ್ಟ್ ಸಂಚಿಕೆಯಲ್ಲಿ ಏನಂದರೆ, ನಾವು ಮೈಸೂರಿಗೆ ಹೊರಡೋದು ಅಂತಾದಾಗ ನನಗೆ ದುಡ್ಡು ಅಡ್ಜಸ್ಟ್ ಆಗಿರಲಿಲ್ಲ. ಆದರೆ ವಿಜಯ್ ಅವ್ರಿಗೆ ಯಾವ ಥರ ಹೇಳೋದು, ಹೆಂಗೆ ತಿಳಿಸೋದು ಅಂದ್ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಅದರಿಂದ ಏನು ತೊಂದರೆ ಆಯಿತು ಅಂತಂದರೆ, ಅದು ನಾನು ಹೇಳದೇ ಇದ್ದಿದ್ದರಿಂದ ವಿಜಯ್ ಅವರು ಅಂದ್ಕೊಂಡಿದ್ರು ನಮ್ಮ ಪ್ಲ್ಯಾನ್ ಪ್ರಕಾರ ಅಕ್ಟೋಬರಲ್ಲೇ ಹೋಗ್ತೀವಿ ಶೂಟಿಂಗ್ ಅಂತ ಹೇಳ್ಬಿಟ್ಟು. ಅವ್ರಿಗೊಬ್ಬರು ಅಸೋಸಿಯೇಟ್ ಬೇಕಾಗಿತ್ತು. ಹಾಗಾಗಿ ಅವರು ತಕ್ಷಣ ಹುಡುಕಿ ಮಾತಾಡಿ ಬೇಗನೆ ಅಸೋಸಿಯೇಟ್ನ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡ್ರು ಟೀಮ್ಗೆ. ಬಟ್ ಆ ಅಸೋಸಿಯೇಟ್ ಎಷ್ಟು ಅಂದರೆ ಎಷ್ಟು ಪ್ರಾಬ್ಲಮ್ ಆಯಿತು ಅಂತಂದರೆ, ಅವರಿಂದ ಕೆಲಸನೂ ಸರಿಯಾಗಿ ಮಾಡಲಿಲ್ಲ, ಜೊತೆಗೆ ಟೀಮ್ ಬಗ್ಗೆ ಏನೇನೋ ಎಲ್ಲರ ಬಗ್ಗೆ ಎಲ್ಲ ಕಡೆ ಹೇಳ್ಕೊಂಡು ತುಂಬ ತೊಂದರೆನೂ ಕೂಡ ಮಾಡ್ದ. ಅದನ್ನು ನಿಮ್ಗೆ ಆಗಲೇ ತಿಳಿಸಿದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವ್ರಿಗೆ ನಾವು 25,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ವಿ. ಆ ದುಡ್ಡು ಹೋಯ್ತು. ಅದೇ ದುಡ್ಡಿದ್ದಿದ್ರೆ ನನಗೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಒಂದೆರಡು ದಿವಸ ಡೀಸೆಲ್ ಖರ್ಚಾಗೋದು, ಇಲ್ಲ ನಾವು ಒಂದೆರಡು ದಿವಸ ಇದ್ದದ್ದು ಕ್ಯಾಮ್ರಾದು ಬಾಡಿಗೆ ಕೊಡ್ಬೋದಿತ್ತು. ಈ ಕಡೆ ದುಡ್ಡು ಹೋಯ್ತು, ಈ ಕಡೆ ಕೆಲಸನೂ ಆಗಲಿಲ್ಲ, ನಮ್ಮ ಬಗ್ಗೆ ಅಪಪ್ರಚಾರನೂ ಮಾಡ್ದ. ಸೊ ಇವೆಲ್ಲ ಆಗಿದ್ದೇನಿಂದ ಅಂದರೆ ಕಮ್ಯುನಿಕೇಷನಿಂದ. ನಾನು ಅದೇ ವಿಜಯ್ ಅವ್ರಿಗೆ ಮೊದಲೇ ಹೇಳ್ಬಿಟ್ಟಿದ್ರೆ, ಇಲ್ಲ ವಿಜಯ್ ನನ್ನ ಹತ್ರ ದುಡ್ಡು ಅಡ್ಜಸ್ಟ್ ಆಗಿಲ್ಲ, 1 ತಿಂಗಳು 2 ತಿಂಗಳು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟಿದ್ರೆ, ಅವರು ನಿಧಾನದಲ್ಲಿ ಹುಡುಕಿ ಒಳ್ಳೆ ಅಸೋಸಿಯೇಟ್ನ ಹುಡುಕ್ತಿದ್ರು. ನಾನು ಹೇಳಲಿಲ್ಲ, ಅವರು ಅರ್ಜೆಂಟ್ ಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಂಡ್ರು. ಸೊ ಹಾಗಾಗಿ ನಾನು ಏನಪ್ಪ ಕಲಿತೆ ಅಂದರೆ, ಇದರಿಂದ ಸಿನಿಮಾದಲ್ಲಿ ಕಮ್ಯುನಿಕೇಷನ್ ಪ್ರಾಪರ್ ಆಗಿರಬೇಕು. ಆ ದುಡ್ಡು ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಅಥವಾ ಒಂದು ದಿವಸ ಮುಂದಕ್ಕೆ ಹೋಗುತ್ತೋ ಶೂಟಿಂಗು, ಅದೆಲ್ಲವನ್ನು ಕೂಡ ಪಾರದರ್ಶಕವಾಗಿ ಟೀಮ್ ಜೊತೆ, ಎಸ್ಪೆಷಲಿ ಡೈರೆಕ್ಟರ್ ಜೊತೆ ನಾವು ಹಂಚ್ಕೋಬೇಕು. ಆವಾಗ ಯಾವುದೇ ಪ್ರಾಬ್ಲಮ್ಗೂ ಸಿಗಾಕೊಳ್ಳದೆ ಒಬ್ಬ ನಿರ್ಮಾಪಕನಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಕಲಿತೆ. ಇನ್ನು ಎರಡನೇ ವಿಷಯ ಹೇಳಬೇಕು ಅಂತಂದರೆ, ನಾವು ಎಲ್ಲ ಫೈನಲ್ ಸ್ಕೆಡ್ಯೂಲ್ಗೆ ಹೋಗೋದು ಅಂತಂದ್ಬಿಟ್ಟು ರೆಡಿ ಮಾಡಿಕೊಂಡು ಹೊರಟ್ವಿ. ಆವಾಗ ಮೈಸೂರಿಂದ ನಾವು ಮೈಸೂರು ಸಿನಿ ಸರ್ವಿಸಸ್ ಅವ್ರದ್ದು ತೊಗೊಂಡಿದ್ವಿ ಯೂನಿಟ್ಟು. ಅಲ್ಲಿ ಅವರು ನಾಗೇಶ್ ಅಂದ್ಬಿಟ್ಟು ಚೀಫ್ ಅವರು. ಸೊ ಇವರು ವಿಜಯ್ ಅವರೆಲ್ಲ ರೆಡಿ ಮಾಡ್ಕೊಂಡು ಅವ್ರು ಇನ್ಫಾರ್ಮ್ ಮಾಡಿದಾಗೆ ನಾವು ಬರ್ತಾಯಿದ್ದೀವಿ ಶೂಟಿಗೆ, ನೀವು ಮೈಸೂರಿಂದ ಬನ್ನಿ ಅಂದಾಗ ನಾಗೇಶ್ ಅವರು ಹೇಳಿದ್ರು, ಸರ್ ನೀವು ಏನೂ ತಲೆ ಕೆಡಿಸ್ಕೊಬೇಡಿ, ನಾವು ಕರೆಕ್ಟ್ ಟೈಮ್ ಬರ್ತೀವಿ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ನೀವು ಯಾವ ಥರ ಸಿನಿಮಾ ಶೂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಪ್ರೊಡ್ಯೂಸರ್ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹೀಗಿರುವಾಗ ನಾವು ಎಲ್ಲ ರೀತಿ ಸಪೋರ್ಟ್ ಮಾಡ್ತೀವಿ, ನೀವೇನೂ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ರ ಜೊತೆಗೆ ಇನ್ನೊಂದು ಹೇಳಿದ್ರು, ಸರ್ ನಿಮ್ಮದು ಜಸ್ಟ್ ಲೈಟ್ ಬಾಯ್ಗಳಿಗೆ ಏನಿದೆ ಬಾಟ ಅದು ಕೊಟ್ಬಿಡಿ, ಆ ಸೆಟ್ ಕೆಲಸಗಳನ್ನ ಕೂಡ ನಾವೇ ಮಾಡಿಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಇದು ಯಾರೂ ಹೇಳೋದಿಲ್ಲ. ಅದು ಹಿಂಗೆ ಹೊಸದಾಗಿ ನಾವು ಸಿನಿಮಾ ಮಾಡುವಾಗ ಹೊಸ ಟೀಮ್ಗೆ ಈ ಥರ ಯಾರ್ದೋ ಸಪೋರ್ಟ್ ಸಿಕ್ತು ಅಂತಂದರೆ ತುಂಬ ಖುಷಿಯಾಗುತ್ತೆ, ತುಂಬ ಧೈರ್ಯನೂ ಬರುತ್ತೆ. ಇಲ್ಲಪ್ಪ ನಮ್ಮ ಕೆಲಸಗಳು ನೀಟಾಗಿ ಆಗ್ತದೆ ಅಂತ ಅಂದ್ಬಿಟ್ಟು. ನಾಗೇಶ್ ಅವರು ಈ ದಿವಸ ಇಲ್ಲ, ಆದರೂ ಕೂಡ ಅವ್ರನ್ನ ನಾವು ಸದಾ ನೆನೆಸ್ಕೋಬೇಕು, ಅಷ್ಟು ಸಹಾಯ ಮಾಡಿದ್ದಾರೆ. ಜೊತೆಗೆ ಅದು ಅಷ್ಟೇ ಅಲ್ಲ, ನಾವು ಆ್ಯಕ್ಚುಲಿ ಒಂದು ಶೂಟಿಂಗ್ ಟೈಮಲ್ಲಿ ಏನಾಯ್ತು ಅಂದರೆ, ನಾವು ಯಾವುದೋ ಒಂದು ಶೂಟಿಂಗ್ ಇಟ್ಕೊಂಡಿದ್ವಿ. ಅಲ್ಲಿ ನಮಗೆ ಭತ್ತದ ಮೂಟೆಗಳು ಬೇಕಾಗಿತ್ತು. ಬಟ್ ಏನಾಯಿತು ಅಂದರೆ, ಯಾವುದು ಸೆಟ್ ಇನ್ಚಾರ್ಜ್ ವಹಿಸ್ಕೊಂಡಿದ್ದವರು ಅದನ್ನು ವ್ಯವಸ್ಥೆನೂ ಮಾಡಲಿಲ್ಲ, ಅಥವಾ ಬರಲೂ ಇಲ್ಲ. ಆ್ಯಕ್ಚುಲಿ ಆ ಶೂಟಿಂಗ್ ಒಂದು 2-3 ದಿವಸ ಬರಲೇ ಇಲ್ಲ. ಅವಾಗ ಏನಾಯಿತು, ಅವಾಗ ನಾಗೇಶ್ ಅವ್ರಿಗೆ ಹಿಂಗೆ ವಿಷಯ ಮಾತಾಡ್ತಾಗ ಅವ್ರು ಹೇಳಿದ್ರು, ಸರ್ ನೀವೇನೂ ತಲೆ ಕೆಡಿಸ್ಕೊಬೇಡಿ, ಅದೇನು ಬೇಕು ಹೇಳಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆ ಭತ್ತದ ಮೂಟೆ ಬಣ್ಕಲ್ ಅಂತ ಇದೆ, ಒಂದು ನಾವು ಶೂಟಿಂಗ್ ಮಾಡಿದ ಜಾಗದಿಂದ ಒಂದು ಬಣ್ಕಲ್ ಅಂತ ಇನ್ನೊಂದು ಪ್ಲೇಸ್ ಇತ್ತು, ಅಲ್ಲಿಂದ ತರಬೇಕಿತ್ತು. ಆಗ ಅವ್ರದ್ದೊಂದು ಟಾಟಾ ಏಸ್ ವೆಹಿಕಲ್ ಇತ್ತು, ಅದರಲ್ಲಿ ಬಂದು ಒಂದು 40-50 ಮೂಟೆಗಳನ್ನ ತಗೊಂಬಂದು ನಮಗೆ ತಂದು ಕೊಟ್ಟರು ನಮ್ಮ ಜಾಗಕ್ಕೆ. ಸೊ ಅವರೇ ಇನಿಷಿಯೇಟಿವ್ ತೊಗೊಂಡು ಸಹಾಯ ಮಾಡಿದ್ರು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿನಿಮಾ ಅಂತ ಬಂದರೆ ಎಲ್ಲರೂ ಮೋಸ, ಅಲ್ಲೆಲ್ಲ ಕೆಟ್ಟವರೇ ಇರೋರು ಅಂತ ಎಲ್ಲರೂ ನಾವು ಕೇಳಿದ್ದೀವಿ. ಆದರೆ ನಾವು ಶ್ರದ್ಧೆ ಇಟ್ಟು ಒಳ್ಳೆ ಟೀಮನ್ನು ಇಟ್ಕೊಂಡು ಕೆಲಸ ಮಾಡಿತು ಅಂತಂದರೆ ಅದನ್ನು ಅಬ್ಸರ್ವ್ ಮಾಡೋರು ಇರ್ತಾರೆ, ನಾವು ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಾರೆ ಅಂತ ಒಂದು
ವಿಷಯ ನನಗೆ ಗೊತ್ತಾಯಿತು. ಯಾಕೆಂದರೆ ನಿಮಗೆ ಗೊತ್ತಿದೆ, ಸಿನಿಮಾ ಅಂದ ತಕ್ಷಣ ಇದು ಲಕ್ಷದಿಂದ ಕೋಟ್ಯಾಂತರ ರೂಪಾಯಿವರೆಗೂ ನಡೆಯುವಂಥ ವ್ಯವಹಾರ. ಹೀಗಿರುವಾಗ ಇಲ್ಲಿ ಲಾಭಿ ಇದ್ದೇ ಇರ್ತದೆ, ಕೆಟ್ಟೋರು ಇದ್ದೇ ಇರ್ತಾರೆ, ನಾವು ಯಾವ ಥರ ದುಡ್ಡು ಹೊಡೆಯೋದು, ಯಾರಿಗೆ ಮೋಸ ಮಾಡೋದು ಅನ್ನೋರು ಇದ್ದೇ ಇರ್ತಾರೆ. ಆದರೆ ಅದ್ರ ಜೊತೆಗೆ ಒಳ್ಳೆಯವರು ಇರ್ತಾರೆ. ನಾವು ಸರಿಯಾಗಿದ್ದು ನಾವು ಶ್ರದ್ಧೆಯಿಂದ ಮಾಡಿ ಜೊತೆಗೆ ವಿಷಯಗಳನ್ನ ತಿಳ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯವರು ಇರ್ತಾರೆ ಅನ್ನೋದು ನನ್ನ ಅನುಭವಕ್ಕೆ ಬಂತು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಸಿನಿಮಾ ಮಾಡಬೇಕು ಅಂತ ಬಂದಾಗ ಒಂದು ಅಭಿರುಚಿ ಇರಬೇಕು. ಅದ್ರ ಜೊತೆಗೆ ಜ್ಞಾನ ಎಷ್ಟಾಗುತ್ತಷ್ಟು ತಿಳ್ಕೊಬೇಕು. ಏನೂ ತಿಳ್ಕೊಳ್ದೆ ಯಾಕೆಂದರೆ ನೀವು ಕೇಳಿರ್ಬೋದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ರೈಟ್ ನಾಲೆಜ್ ಈಸ್ ದ ಓನ್ಲಿ ವೇ ಫಾರ್ ಸಕ್ಸಸ್ ಅಂತ ಅಂದ್ಬಿಟ್ಟು. ಸೊ ನಾವು ಜ್ಞಾನವನ್ನು ತಿಳ್ಕೊಂಡಾಗ ನಮಗೆ ನಾವು ಮೋಸ ಹೋಗೋದು ಕಡಿಮೆ ಆಗುತ್ತೆ. ಇಲ್ಲೂ ನಾನು ಅಷ್ಟೇ ಹೇಳಿ, ನಾನೇನು ಕಲ್ತ್ಕೊಂಡೆ ಅಂತಂದರೆ, ಈ ಒಂದು ಸಿನಿಮಾದಲ್ಲಿ ಯಾವುದೇ ವಿಷಯ ಬರಲಿ, ಏನೋ ಒಂದು ಕೆಲಸ ಆಗಬೇಕು, ಆ ಕೆಲಸದಲ್ಲಿ 3-4 ಕಡೆ ವಿಚಾರಿಸಿ ಅದು ಎಷ್ಟಾಗುತ್ತೆ, ಎಷ್ಟು ದಿವಸ ತಗೊಳುತ್ತೆ ಅಂತ. ಜೊತೆಗೆ ವಿಚಾರಿಸಿದ ಜೊತೆಗೆ ಒಂದು ವೇಳೆ ನೀವು ಡಿಸೈಡ್ ಮಾಡಿದ್ರೆ ಓಕೆ ಇಂಥವ್ರ ಕಡೆಯಿಂದ ಇಂಥ ಕೆಲಸ ಮಾಡಿಸೋದು ಅಂತ, ತಕ್ಷಣ ನಿರ್ಧಾರ ಮಾಡಬೇಡಿ. ಬೈ ಟೈಮ್, ಸಮಯ ತಗೊಳ್ಳಿ. ನಿರ್ಧಾರ ಮಾಡಿದರೂ ಕೂಡ ಅದನ್ನು ತಿಳಿಸೋದಕ್ಕೆ 1 ದಿವಸನ 1 ವಾರನ ತೊಗೊಂಡು ಡಿಸೈಡ್ ಮಾಡಿ ಆಮೇಲೆ ಅಡ್ವಾನ್ಸ್ ಕೊಡಿ. ಸೊ ಈ ರೀತಿ ಪ್ರತಿಯೊಂದನ್ನು ಕೂಡ ನಾನು ಈ ಸಿನಿಮಾದಲ್ಲಿ ಕಲಿತಾ ಬಂದೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಥರ ಹೊಸ ನಿರ್ಮಾಪಕರು ಅಥವಾ ಈಗ ಆಲ್ರೆಡಿ ನಿರ್ಮಾಣ ಮಾಡ್ತಾ ಇರೋಂಥ ನಿರ್ಮಾಪಕರು ಯಾರೇ ಇದ್ದರೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಮುಖ್ಯ ಕೂಡ. ಇಲ್ಲ ಅಂದರೆ ಸಿನಿಮಾದಲ್ಲಿ ಮೋಸ ಹೋಗೋದು ಗ್ಯಾರಂಟಿ, ನಿರ್ಮಾಪಕನಾಗಿ ಲಾಸ್ ಆಗೋದು ಗ್ಯಾರಂಟಿ. ಈಗ ನಾನು ಅದಂದ ತಕ್ಷಣ ನನಗೆ ಏನು ಮುಂದೆ ನಾನು ಈ ಎಲ್ಲ ನಾಲೆಜಿಂದಾಗಿ ನಾನು ದುಡ್ಡು ಮಾಡಿಬಿಡ್ತೀನಿ, ಸಕ್ಸಸ್ ಆಗಿಬಿಡ್ತೀನಿ ಅಂತಲ್ಲ. ಅದು ಆ ಸಕ್ಸಸ್ ಏನಿದ್ರೂ ಮುಂದೆ ನಮ್ಮ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಅಟ್ಲೀಸ್ಟ್ ನನಗೆ ಒಂದು ನಾಲೆಜ್ ಬಂದಿದೆ, ಓಕೆ ಈಗ ಆಗುತ್ತೆ ಸಿನಿಮಾದಲ್ಲಿ, ಹೀಗಿರಬೇಕು, ಹಿಂಗೆ ಮಾಡಬೇಕು ಅಂತ. ಅದರಿಂದ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನು ಯಾವ ಉದ್ದೇಶವೂ ಇಲ್ಲ. ಇನ್ನು ಈಗ ಅದೇ ಹೇಳಿದೆ ನಾನು, ಈ ಥರ ನಾಗೇಶ್ ಅವರು ಈ ಥರ ಸಹಾಯ ಮಾಡಿದ್ರು ಶೂಟಿಂಗ್ ಟೈಮಲ್ಲಿ ಅಂತ. ಅದ್ರ ಜೊತೆಗೆ ನಮ್ಗೆ ಇನ್ನೂ ಒಂದು ಹೆಲ್ಪ್ ಬೇಕಾಗಿತ್ತು. ಏನಂದರೆ, ನಾವು ಒಂದು ಹುಲ್ಲು ಮೆದೆದು ಸೀನು ತೆಗಿಬೇಕಾಗಿತ್ತು. ಅದು ನಮಗೆ ಹುಲ್ಲು ಬೇಕಿತ್ತು, ಒಂದಷ್ಟು ಲಾರಿಯಷ್ಟು ಹುಲ್ಲು ಬೇಕಾಗಿತ್ತು. ಅದು ನಮ್ಮ ಮತ್ತೆ ಸಿನಿಮಾ ಸೆಟ್ ಯಾರಿದ್ದಾರೆ ಇನ್ಚಾರ್ಜು, ಅವ್ರು ವ್ಯವಸ್ಥೆ ಮಾಡಿದ್ದೀನಿ ಅಂದ್ಬಿಟ್ಟು ವ್ಯವಸ್ಥೆ ಮಾಡಿಲ್ಲ. ಈಗ ನಾವು ಬಣ್ಕಲ್ಲಿಂದ ತರೋದು ಅಂತ ಡಿಸೈಡ್ ಮಾಡಿದ್ವಿ. ಅವರು ಆಯಿತು ಸರ್ ಕೊಡ್ತೀವಿ, ಅದಕ್ಕೊಂದು 10,000 ರೂಪಾಯಿ ಆಗುತ್ತೆ, ಆದರೆ ನೀವು ಮತ್ತೆ ವಾಪಸ್ ತರಬೇಡಿ, ನೀವೇ ಇಟ್ಕೋಬೇಕು, ನಮ್ಗೆ ಮತ್ತೆ ಕೊಡುವಾಗಿಲ್ಲ ಅಂತ ಹೇಳಿದ್ರು. ಸರಿ, ನಾವು ಅದನ್ನು ತೊಗೊಂಡೇನು ಮಾಡೋದು, ಈಗ ಹುಲ್ಲು ತರಬೇಕು. ಹುಲ್ಲು ತಂದು ನಾವು ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಮುಗಿಸಿ ಅಲ್ಲಿ ಬಿಡೋಕ್ಕೆ ಅಲ್ಲಾಗಲ್ಲ, ಯಾಕೆಂದರೆ ಆ ಲೊಕೇಶನ್ ಅಲ್ಲಿ ಬಿಡೋಕ್ಕಾಗಲ್ಲ, ನಾವು ವಾಪಸ್ ಮತ್ತೆ ಅದನ್ನು ಕ್ಲಿಯರ್ ಮಾಡಲೇಬೇಕು. ಈಗೇನು ಮಾಡೋದು ಅಂತ ಹೇಳಿದಾಗ, ಸರಿ ವಿಜಯ್ ಅವ್ರ ಹೇಳಿದೆ, ವಿಜಯ್ ಈ ಥರ ಏನು ಮಾಡ್ತೀರಿ ಈಗ, ಅವರೇ ಎಲ್ಲ ನೋಡ್ಕೊಳ್ತಾ ಇದ್ರು, ಬಟ್ ಈಗ ಏನು ಮಾಡೋದು ವಿಜಯ್ ಅಂತ ಹೇಳಿದಾಗ, ಸರಿ ಸರ್ ಒಂದು 5 ನಿಮಿಷ ಟೈಮ್ ಕೊಡಿ, ನಿಮ್ಗೆ ಯಾಕೆ ನಾನೇನೋ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಕ್ಷಣ ಅವರ ಹರ್ಷ ಅಂತ ಅವ್ರ ಫ್ರೆಂಡು. ಆ್ಯಕ್ಚುಲಿ ಹರ್ಷ ಯಾರು ಅಂತಂದರೆ, ನಮ್ಮ ಇಡೀ ಶೂಟಿಂಗ್ ಟೈಮಲ್ಲಿ ನಮ್ಮದೆಲ್ಲ ಈ ಪ್ರೊಡಕ್ಷನ್ ಪಾತ್ರೆಗಳಿರ್ಬೋದು, ದಿನಸಿ ಇರ್ಬೋದು, ಥಿಂಗ್ಸ್ಗಳಿದೆ ಎಲ್ಲದೂ ಕೂಡ ಮೈಸೂರಿಂದ ನಮ್ಮ ಶೂಟಿಂಗ್ ಪ್ಲೇಸ್ಗೆ ಅಥವಾ ಬೆಂಗಳೂರಿಂದ ಶೂಟಿಂಗ್ ಪ್ಲೇಸ್ಗೆ ಮತ್ತೆ ವಾಪಸ್ಸು ಬೆಂಗಳೂರಿಗೆ, ಮೈಸೂರಿಗೆ ಈ ಥರ ಸಾಗಿಸೋದಕ್ಕೆ ಅವನು ಎಲ್ಲ ಹೆಲ್ಪ್ ಮಾಡಿದ್ದು. ಅವನಿಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿ ಕೊನೆಗೊಂದು ವ್ಯವಸ್ಥೆ ಮಾಡಿದ್ರು. ಆ ವ್ಯವಸ್ಥೆ ಏನಪ್ಪ ಅಂತಂದರೆ, ಅದು ಅಲ್ಲಿ ಮೈಸೂರಲ್ಲಿ ಒಂದು ಗೋಪಾಲ್ಪುರದಲ್ಲಿ ತಿರುಚಿಟ್ರಂಬಲಂ ಅನ್ನೋ ಒಂದು ಆಶ್ರಮ ಇದೆ, ಅಲ್ಲಿ ಗೋಶಾಲೆ ಇದೆ. ಸೊ ಅಲ್ಲಿಗೆ ಅವರು ಅಲ್ಲಿ ಮಾತಾಡಿ ಅಲ್ಲಿಂದ ಹುಲ್ಲನ್ನು ತರಿಸಿ ಪುನಃ ಮತ್ತೆ ಇದು ಮುಗಿದ ಮೇಲೆ, ಇಲ್ಲಿಗೆ ಶೂಟಿಂಗ್ ಮುಗಿದ ಮೇಲೆ ಮತ್ತೆ ವಾಪಸ್ಸು ಹುಲ್ಲನ್ನು ಅಲ್ಲಿಗೆ ಸಾಗಿಸೋದು ಅಂತಾಯಿತು. ಬಟ್ ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗಿಲ್ಲ. ಏನಂದರೆ, ಈಗ ಆಲ್ರೆಡಿ ನಾವು ವರ್ಷ ಹತ್ರ ಮಾತಾಡಿದ್ವಿ, ಅವ್ರ ಹತ್ರ ಅಶೋಕ್ ಲೈಲ್ಯಾಂಡ್ದು ಒಂದು 3 ಟನ್ನರ್ ಗೂಡ್ಸ್ ಗಾಡಿ ಇತ್ತು. ಅದರಲ್ಲಿ ಆಗಲೇ ವ್ಯವಸ್ಥೆ ಮಾಡೋದ್ರಿಂದ ಅವರು ಏನು ಮೊದಲೇ ಬರ್ತಾಯಿದ್ರು ಅದೇ ಥರ ಬಂದು ಇಲ್ಲಿ ಹುಲ್ಲನ್ನ ಹಾಕ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ಶೂಟಿಂಗ್ ಮುಗಿದ್ಮೇಲೆ ವಾಪಸ್ ಎಲ್ಲ ಶೂಟಿಂಗ್ ಪ್ರೊಡಕ್ಷನ್ ಕೆಲಸಗಳನ್ನ, ಅದು ಪ್ರೊಡಕ್ಷನ್ನವ್ರನ್ನ ಬೆಂಗಳೂರಿಗೆ ಬಿಟ್ಟು ಮತ್ತೆ ವಾಪಸ್ಸು ಬರಬೇಕಾದ್ರೆ ಮತ್ತೆ ಕೊಟ್ಟಿಗೆ ಬಾಳೂರಿಗೆ ಬಂದು ಹುಲ್ಲನ್ನು ತೊಗೊಂಡೋಗಿ ವಾಪಸ್ ಇದಕ್ಕೆ ಆಶ್ರಮಕ್ಕೆ ತಲುಪಿಸೋದು ಅಂತ ಅಂದ್ಬಿಟ್ಟು. ಇದೇನಂದ್ರೆ ನನಗೆ ಅಲ್ಲೇನು 10,000 ಕೊಡಬೇಕಾಗಿತ್ತು ಬಣ್ಕಲ್ಲಿ ತೊಗೊಂಡಿದ್ರೆ ಅದು ಉಳೀತು. ಜೊತೆಗೆ ಜಸ್ಟ್ ನಾವೇನು ಮಾತಾಡಿದ್ವಿ ವರ್ಷಕ್ಕೆ ಅದಕ್ಕೆ ಮೇಲೆ ಒಂದೂವರೆ ಸಾವಿರ ಎಕ್ಸ್ಟ್ರಾ ಆಯಿತು. ಅಷ್ಟಕ್ಕೆ ಈ ಎಲ್ಲ ಕೆಲಸಗಳಾಯಿತು. ಇದು ವಿಜಯ್ ಅವರು ತಕ್ಷಣ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ರು. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಶೂಟಿಂಗ್ ಟೈಮ್ನಲ್ಲಿ ಎಷ್ಟು ನಮಗೆ ಜ್ಞಾನ ಜೊತೆಗೆ ಪ್ಲ್ಯಾನಿಂಗು ಕೂಡ ಇರಬೇಕು. ಇಲ್ಲ ಅಂತಂದರೆ ಈ ಥರ ಸಡನ್ನಾಗಿ ಚಾಲೆಂಜಸ್ಗಳು ಬರ್ತಾ ಇರ್ತವೆ.
ಮತ್ತು ಏನೇನೋ ಆಗ್ತಾಯಿದೆ. ಯಾಕೆಂದರೆ ಈ ನಾನು ಆಗಲೇ ಹೇಳಿದ್ನಲ್ಲ, ಈ ಸೆಟ್ ಇನ್ಚಾರ್ಜ್ ಮಾಡಿದ ಡಿಲೇಯಿಂದಾಗಿ ನಮಗೆ ಆ ದಿವಸ ಮಾಡಬೇಕಾದ ಶೂಟಿಂಗ್ ನೆಕ್ಸ್ಟ್ ಡೇ ಹೋಯಿತು. ಈ ಥರ ಚಾಲೆಂಜ್ಗಳು ಬರ್ತಾಯಿತ್ತು. ಯಾಕೆಂದರೆ ವಿಜಯ್ ಅವರು ಒಂದು 7ರಿಂದ 8 ಸೀನ್ ಹಾಕ್ಕೊಳ್ತಿದ್ರು ಪ್ರತಿ ದಿವಸ. ಬಟ್ ಏನಾಗ್ತಿತ್ತು ಅಂದರೆ ಈ ಚಾಲೆಂಜಿಂದಾಗಿ ಪ್ರತಿ ದಿವಸ ನಮಗೆ 1 ಅಥವಾ 2 ಸೀನ್ ಬ್ಯಾಕ್ಲಾಗ್ ಉಳ್ಕೊತಾನೆ ಇತ್ತು ಕೊನೆಯ ದಿವಸದವರೆಗೂ. ಬಟ್ ಕೊನೆಗೆ ಅದನ್ನೆಲ್ಲ ಮುಗಿಸಿ ನಾವು ಕೊನೆಯ ದಿವಸ ಏನು ಅಂದ್ಕೊಂಡಿದ್ವಿ ಅವತ್ತಿನ ದಿವಸನೇ ಅದೇ ಪ್ರಕಾರ ಶೂಟಿಂಗನ್ನು ಮುಗಿಸಿದ್ವಿ. ಆ ಶೂಟಿಂಗಲ್ಲಿ, ಆ ಕೊನೆ ಹಂತದ ಶೂಟಿಂಗ್ಗಳಲ್ಲಿ ತುಂಬ ಕೆಲವು ಚಾಲೆಂಜಸ್ ಬಂತು, ಕೆಲವು ಒಳ್ಳೊಳ್ಳೆ ಖುಷಿಯ ವಿಷಯಗಳಿತ್ತು. ಅದೆಲ್ಲ ಏನು ಹೇಗೆ ಮಾಡಿದ್ವಿ ಅಂತಂದ್ಬಿಟ್ಟು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಮಸ್ಕಾರ.